ಹೇ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ನಾನು ಸ್ವಾತಿ. ಇವತ್ತು ಚಿಕನ್ ಲಿವರ್ ಸುಕ್ಕ ಮಾಡ್ತಿದ್ದೇವೆ. ಇದರಲ್ಲಿ ಲಿವರಿಗೆ 800 ಗ್ರಾಮ್ ಉಂಟು. ಇದನ್ನೀಗ ಕ್ಲೀನ್ ಮಾಡಿ ತಂದಿದ್ದೇನೆ ಆಯ್ತಾ. ಇದಕ್ಕೆ ಈಗ ಅರ್ಧ ಚಮಚ ಟರ್ಮೆರಿಕ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೇನೆ ಒಂದು 20 ಮಿನಿಟ್ಸ್. ಈಗ ಸುಕ್ಕ ಮಾಡಲಿಕ್ಕೆ ಒಂದು ದೊಡ್ಡ ನೀರುಳ್ಳಿ ಬೇಕಾಗ್ತದೆ, ಒಂದು ಟೊಮೆಟೊ, 2 ಕಾಯಿ ಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ಅದಾದಮೇಲೆ ಒಂದು ಟೊಮೆಟೊ ತಗೊಂಡೆ, ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ನಾನು PGಯಲ್ಲಿರುವ ಕಾರಣ ಮನೆಗೆ ಹೋದಾಗೆಲ್ಲ ನನ್ನ ಅಮ್ಮ ಲಿವರ್ ಸುಕ್ಕ ಮಾಡ್ತಾ ಇರ್ತಾರೆ. ಟೊಮೆಟೊ ಕಟ್ ಮಾಡಿ ಸಹ ಆಯಿತು. ಇನ್ನು 2 ಕಾಯಿ ಮೆಣಸು ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ 2 ಮಾತ್ರ ಕಾಯಿ ಮೆಣಸು ತಗೊಂಡದ್ದು, ಯಾಕೆಂತ ಹೇಳಿದರೆ ಚಿಲ್ಲಿ ಪೌಡರ್ ಸಹ ಆ್ಯಡ್ ಮಾಡ್ತಾ ಇದ್ದೇವಲ್ಲ, ತುಂಬ ಖಾರ ಆಗ್ತದೆ ಅಂತ. ಲಾಸ್ಟಿಗೆ ಬಂದು ಕೊತ್ತಂಬರಿ ಸೊಪ್ಪು, ಇದು ಸಹ ಕಟ್ ಮಾಡಿ ಆಯಿತು. ಈಗ ಕಟ್ ಮಾಡಿದ ಐಟಮನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಇಡ್ತಾ ಇದ್ದೇನೆ. ಈಗ ಅಮ್ಮ ಇಲ್ಲಿ ಮಸಾಲೆ ತೆಗಿತಾ ಇದ್ದಾರೆ. 1 ಚಮಚ ಅರಶಿನ ಪೌಡರ್, 2 ಚಮಚ ಕೊತ್ತಂಬರಿ ಪೌಡರ್, 6 ರಿಂದ 7 ಬೆಳ್ಳುಳ್ಳಿ, 4 ಚಮಚ ಚಿಲ್ಲಿ ಪೌಡರ್, ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಹತ್ತರಿಂದ 15 ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಸ್ಟಾರ್, 2 ಕರಿಮೆಣಸು ತಗೊಳ್ತಿದ್ದೇನೆ. ಈಗ ಸ್ಟವ್ ಮೇಲೆ ಮಣ್ಣಿನ ಪಾತ್ರೆಯನ್ನು ಇಟ್ಟೆ ಬಿಸಿಯಾಗಲಿಕ್ಕೆ. ಅರ್ಧ ಕಪ್ ತೆಂಗಿನ ತುರಿ ತಗೊಳ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡಬೇಕು. ಈಗ ಸ್ವಲ್ಪ ಟರ್ಮೆರಿಕ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ. ಕರಿಬೇವು ಸ್ವಲ್ಪ ಹಾಕ್ತಾ ಇದ್ದೇನೆ. ಹಾಗೆ ಒಂದು 4 ಜಜ್ಜಿದ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಆಯಿಲ್ ಹಾಕದೇ ಫ್ರೈ ಮಾಡ್ತಾ ಇದ್ದೇನೆ. ಈಗ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ಪೌಡರ್ ಮಾಡಿ ತರ್ತೇನೆ. ಆಗದ ಪಾತ್ರೆಯಲ್ಲೇ ಸುಕ್ಕ ಮಾಡ್ತಾ ಇರೋದು. ಇಲ್ಲಿ ಪಾತ್ರೆ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಅದಾಗಿ ಜಜ್ಜಿದ ಬೆಳ್ಳುಳ್ಳಿ ಸಹ ಹಾಕಿದೆ. ಈಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಈಗ ಕರಿಬೇವು ಹಾಕ್ತಾ ಇದ್ದೇನೆ. ಅದಾಗಿ ಚಕ್ಕೆ, ಲವಂಗ, ಸ್ಟಾರ್ ಹಾಕಿದೆ. ಈಗ ನೀರುಳ್ಳಿ ಹಾಕುವ ಟೈಮ್. ಇದು ಹಾಕಿ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಟೊಮೆಟೊ ಕೂಡ ಹಾಕುವ, ಅದು ಸಹ ಸ್ವಲ್ಪ ಫ್ರೈ ಆಗಲಿ. ಕಟ್ ಮಾಡಿದ ಕಾಯಿ ಮೆಣಸು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಕ್ಲೀನ್ ಮಾಡಿಟ್ಟಂತಹ ಲಿವರ್ ಅನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡುವ.
ಈಗ ಮಿಕ್ಸ್ ಮಾಡಿ ಆಯಿತು. ಇನ್ನು ಇದಕ್ಕೆ ಪ್ಲೇಟ್ ಮುಚ್ತಾ ಇದ್ದೇನೆ ಸ್ವಲ್ಪ ಬೇಯಲಿ ಅಂತ. ಈಗ ಇದು 50% ಬೆಂದಿದೆ ಆಯಿತಾ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ಈ 3 ಮಸಾಲ ಪೌಡರ್ ಹಾಕಿದ್ರೆ ಆಯಿತು. ಹಾಕುವ ಈಗ ಎಲ್ಲ ಸಹ. ಈಗ ಇದನ್ನು ಮಿಕ್ಸ್ ಮಾಡುವ. ಈಗ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೇನೆ. ಹೀಗೆ ಮಿಕ್ಸ್ ಮಾಡ್ತಾ ಇರುವ. ಈಗ ಇದನ್ನು ಕಂಪ್ಲೀಟ್ ಆಗಿ ಡ್ರೈ ಆಗಲಿಕ್ಕೆ ಬಿಡಬೇಕು. ಮತ್ತೆ ಆಗ ಗ್ರೈಂಡ್ ಮಾಡಿಟ್ಟಂತಹ ತೆಂಗಿನ ತುರಿ ಇತ್ತಲ್ವಾ, ಅದನ್ನು ಸಹ ಹಾಕಿದ್ದೇನೆ ಇದಕ್ಕೆ. ಈಗ ನೋಡ್ತಾ ಇರ್ಬೋದು ಇದು ಡ್ರೈ ಆಗಿದೆ. ಈಗ ಗಾರ್ನಿಷಿಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಫೈನಲ್ ಆಗಿ ಚಿಕನ್ ಲಿವರ್ ಸುಕ್ಕ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ ಈ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆಯಿತಾ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಈ ರೆಸಿಪಿ ನೀವು ಸಹ ಟ್ರೈ ಮಾಡಿ ನನಗೆ ಹೇಳಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು.